ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಬರೆದಿದ್ರು ಅವರ ಒಂದು ಎಲ್ಲ ವಿದ್ಯಾರ್ಥಿಗಳ ಒಂದು ರಿಸಲ್ಟನ್ನು 17/3/2026 KA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಬಿಡುಗಡೆ ಮಾಡಿದರು. ಸೊ ಅದಾದ ನಂತರ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಸೊ ಅದು 18/3/2026 ಸಂಜೆ 5 ಗಂಟೆ ಒಳಗಾಗಿ, ಅಂದರೆ ನಿನ್ನೆ 5 ಗಂಟೆ ಒಳಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿದರು. ಸೊ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಿದ್ರೆ ಸ್ನೇಹಿತರೆ, ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅನ್ನೋದಾದರೆ ಇದು ಅಂತಿಮ ಕೀ ಉತ್ತರಗಳಂತೇಳಿ ಪ್ರಕಟಣೆಯನ್ನು ಯಾವ ರೀತಿಯಾಗಿ ಮಾಡಿದರು. ಸೊ ಅದೇ ರೀತಿಯಾಗಿ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಿದಾಗ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ತಜ್ಞರ ಸಮಿತಿಯಿಂದ ಪರಿಷ್ಕರಣೆ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತ ಅಂದರೆ, ಸೊ ಸೂಕ್ತ ದಾಖಲಾತಿ ನಿಮ್ಮದು ಹೊಂದಿದ್ರೆ, ಸೊ ನಿಮ್ಮ ಮಗುವಿನ ಅಥವಾ ವಿದ್ಯಾರ್ಥಿಯ ಸ್ಕೋರ್ ಹೆಚ್ಚಿಗೆ ಆಗಬೇಕು ಅನ್ನೋದು ಸೂಕ್ತ ದಾಖಲೆಗಳು ಏನಾದರೂ ನೀವು ಕೊಟ್ಟಿದ್ದರೆ, ಅಪ್ಲೋಡ್ ಮಾಡಿದಿದ್ರೆ, ಸೊ ಅದನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂದರೆ ಅಂತಿಮ ಅಂಕಪಟ್ಟಿ ಅಂತೇಳಿ ಬಿಡ್ತಾರೆ. ಸೊ ಅಂತಿಮ ಅಂಕಪಟ್ಟಿ ಬಿಟ್ಟ ನಂತರ ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಂದರೆ, ಮಾಹಿತಿ ಪುಸ್ತಕದಲ್ಲಿ ಅಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಆ್ಯಂಡ್ ಸೆಕೆಂಡ್ ವೀಕ್, ಏಪ್ರಿಲ್ ಮೊದಲನೇ ವಾರ ಮತ್ತು ಎರಡನೇ ವಾರ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು ನೀವು ನೋಡಿರ್ಬೋದು. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಸೊ ಇಲ್ಲಿ ಭಾಳಷ್ಟು ಜನ ಕೇಳ್ತಾ ಇದ್ದೀರಾ, ಸೆಲೆಕ್ಷನ್ನು ನಮ್ಮದು 75 ಆಗಿದೆ, 80 ಆಗಿದೆ, 90 ಆಗಿದೆ, ಸೊ 45+ ಆಗಿದೆ, ಸೊ ಸೆಲೆಕ್ಷನ್ ಆಗುತ್ತಾ ಅಂತೇಳಿ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಇಲ್ಲಿ ಏನಂತಂದರೆ ಡಿಪೆಂಡ್ ಆನ್ ಕ್ಯಾಟಗರಿ ಆ್ಯಂಡ್ ನಿಮ್ಮ ಒಂದು ಏನು ದಾಖಲೆಗಳನ್ನು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಫಸ್ಟಿಗೆ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಯಾವ ಕೋಟಾವನ್ನು ಹಾಕಿರ್ತೀರ, ಸೊ ಆ ಕೋಟಾದಲ್ಲಿ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ. ಕೆಲವೊಂದು ಸಾರಿ ಉಂಟು 65+ ತೆಗೆದುಕೊಂಡರೂ ಕೂಡ ಆಯ್ಕೆ ಆಗದೆ 45 ಆ್ಯಂಡ್ 50+ ಬಂದವರು ಕೂಡ ಆಯ್ಕೆ ಆಗಿರೋದುಂಟು. ಯಾಕೆಂತಂದರೆ ಡಿಪೆಂಡ್ ಆನ್ ಅವರ ಒಂದು ಕ್ಯಾಟಗರಿ ಮತ್ತು ಕೋಟದ ಒಂದು ಮೀಸಲಾತಿ ಅನ್ವಯ, ಓಕೆ. ಸೊ ಈ ರೀತಿಯಾಗಿ ಏನಾಗುತ್ತೆ ಸೀಟು ಸಿಗುವಂಥದ್ದು, ಓಕೆನಾ. ಇಲ್ಲಿ ಕಟ್ ಆಫ್ ಅನ್ನೋದಾದರೆ, ಸೊ ಕಟ್ ಆಫ್ ಅನ್ನೋದು ಯಾವುದೇ ಇಲ್ಲ ಸ್ನೇಹಿತರೆ, ಕಟ್ ಆಫ್ ಅಂತೇಳಿ ಇದುವರೆಗೂ ಕೂಡ ಬಿಟ್ಟಿಲ್ಲ. ಸೊ ಇಲ್ಲಿ ನಾವು ಒಂದು ಹೋದ್ಸರಿಗಿಂತ ಪರಿಗಣನೆ ತೆಗೆದುಕೊಳ್ಳೋದಾದರೆ ವುಮೆನ್ಸು ಒಂದು 50+ ಮಾಡಿದ್ರೆ ನಿಮಗೊಂದು ಸೆಕೆಂಡ್ ಲಿಸ್ಟ್ವರೆಗೂ ಕೂಡ ಒಂದು ಅವಕಾಶ ಇರುತ್ತೆ, ಓಕೆ. ಬಾಯ್ಸು 60+ ಇದ್ದರೆ ಒಂದು ಆಯ್ಕೆ ಆಗುವಂಥ ಸಾಧ್ಯತೆ ಇರ್ಬೋದು. ಅಂದರೆ ಕಳೆದ ಬಾರಿ ಒಂದು ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ, ಕಳೆದ ಬಾರಿ ಏನು ಮಾಡಿದರು ಅಂತಂದರೆ 4ನೇ ಒಂದು ಸುತ್ತಿನವರೆಗೂ ಕೂಡ ಬಿಟ್ಟಿರುವಂಥದ್ದು, ಓಕೆನಾ. ಈ ಬಾರಿ ಏನು ಮಾಡಿದ್ದಾರೆ, ಮಾಹಿತಿ ಪುಸ್ತಕದಲ್ಲಿ 2ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಡೇಟನ್ನು ಕೂಡ ಕೊಟ್ಟಿದ್ದಾರೆ. 3ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಏನು ಮಾಡಿದ್ದಾರೆ ಅಂತಂದರೆ ಅವಶ್ಯವಿದ್ದಲ್ಲಿ ಅಂತೇಳಿ ಮಾತ್ರ ಕೊಟ್ಟಿರುವಂಥದ್ದು. ಅವಶ್ಯವಿದ್ದಲ್ಲಿ ಅಂತ ಅಂದರೆ ಅಲ್ಲೇನಾದರೂ ಉಳಿದ್ರೆ ಮಾತ್ರ ಏನು ಮಾಡ್ತಾರೆ ಅಂತಂದರೆ 3ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟಣೆಯನ್ನು ಮಾಡ್ತಾರೆ, ಓಕೆನಾ. ಸೊ ಈ ಮಂತ್ ಕೊನೆ ವಾರದಲ್ಲಿ ಅಥವಾ ಮೊದಲನೇ ವಾರ, ಏಪ್ರಿಲ್ ಮೊದಲನೇ ವಾರದಲ್ಲಿ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದು ಸಂಭಾವನೆ ಆಗಿರುತ್ತೆ, ಓಕೆನಾ. ಅಲ್ಲಿ ಕೊಟ್ಟಿರುವಂತಹ ಡೇಟ್ ಏನಂತಂದರೆ ಏಪ್ರಿಲ್ ಮೊದಲನೇ ಮತ್ತು ಎರಡನೇ ವಾರ ಅಂತೇಳಿ ಕೊಟ್ಟಿರುವಂಥದ್ದು, ಓಕೆ. ಸೊ ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.